ನಾನೀಗ ಪಟ್ಟಿನ ರೆಡಿ ಮಾಡಿದ್ದೀನಿ. ಇದು ಸಿಂಗಲ್ಲು ಒಂದೇ ಲೈನಲ್ಲಿ ಇದೆ. ಈಗ ನಾವು ಇಲ್ಲಿ ನೋಡಿ 2 ಲೈನ್ ಬಂದಿದೆ, ಇಲ್ಲಿ ಒಳಗಡೆ ಇನ್ನೊಂದು ಲೈನ್ ಬಂದಿದೆ ವೈಟ್ ಬೀಡ್ಸ್ ಇಂದು. ಈಗ ನಾನು ಇಲ್ಲಿ ವೈಟ್ ಬೀಡ್ಸ್ ನ ಹೇಗೆ ನೆಕ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನಾವೀಗ ಇನ್ನೊಂದು ಸಾಲನ್ನ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಮೂಲೆಯಲ್ಲಿ ಈಗ 4 ಬೀಡ್ಸ್ ಇದೆ ಅಲ್ವಾ, ಇಲ್ಲಿ 1 2 3 4 ಈ 4 ಬೀಡ್ಸ್ ಇದೆ ಅಲ್ವಾ. ಈ 4 ಬೀಡ್ಸ್ ನ ಈ 2 ಬೀಡ್ಸ್ಗೆ ನಾವು ಒಂದು ಬಾಕ್ಸ್ ಅನ್ನ ರೆಡಿ ಮಾಡೋಣ. ತೋರಿಸ್ತೀನಿ ನೋಡಿ. ಈಗ ನಾನು ಇಲ್ಲಿ 2 ಬೀಡ್ಸ್ ಇದೆ, ಹಾಗಾಗಿ ನಾನು 2 ಬೀಡ್ಸ್ ಅನ್ನ ಮಾತ್ರ ಹಾಕ್ತಾ ಇದ್ದೀನಿ. ಈ ಕಡೆ ಎಡ್ಜ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ನೀಟಾಗಿ ಬಂದ್ರೆ ಮಾತ್ರ ಈ ಶೇಪ್ ಬರುತ್ತೆ ನಮ್ಗೆ, ಇಲ್ಲ ಅಂದ್ರೆ ಸರಿಯಾಗಿ ಬರೋದಿಲ್ಲ ನೋಡಿ. ಈಗ ನನಗಿಲ್ಲಿ 4 ಬೀಡ್ಸ್ ಆಗಿದೆ, 2 ಮೊದಲಿನ ಸಾಲಿಂದ 2, ಈಗ ನಾನು ಹಾಕಿರೋದು 2 ಬೀಡ್ಸು. ನಾನೀಗ ಸೂಜಿನ ಹೊರಗಡೆ ತಂದ್ಕೊಂಡಿದ್ದೀನಿ. ನೋಡಿ, ಈಗ ಇಲ್ಲಿ ಒಳಗಡೆ ಬೀಡ್ಸ್ ಇದೆ ಅಲ್ವಾ, ಮೊದಲನೇ ಸಾಲಿಂದು ಒಳಗಡೆ ಬೀಡ್ಸ್ನ ಒಳಗಡೆ ಸೂಜಿನ ನಾನು ಹಾಕಿ ಹೊರಗಡೆ ತೆಕ್ಕೊಳ್ತಾ ಇದ್ದೀನಿ ನೋಡಿ. ನಾನು ಟೈಟಾಗಿ ದಾರನ ಎಳಿತಾ ಇದ್ದೀನಿ. ಅದನ್ನ ಟೈಟಾಗಿ ಯಾವಾಗಲೂ ಸೂಜಿ ತೆಕ್ಕೊಂಡ್ಮೇಲೆ ದಾರನ ಟೈಟಾಗಿ ಎಳ್ಕೋಬೇಕು, ಇಲ್ಲಾಂದ್ರೆ ಆ ಶೇಪ್ ಇರಲ್ಲ ನೋಡಿ. ನಾನು ಮತ್ತೆ 2 ಬೀಡ್ಸ್ ಹಾಕ್ಕೊಂಡಿದ್ದೀನಿ. 2 ಬೀಡ್ಸ್ ಹಾಕ್ಕೊಂಡು ಈಗ ಮೊದಲು ನಾವು ಬಾಕ್ಸ್ ಮಾಡಿದ್ದಿತ್ತಲ್ವಾ, ಅದರ 1 ಬೀಡ್ಸ್ನ ಒಳಗಡೆ ನಾನು ತಗೊಳ್ತಾ ಇದ್ದೀನಿ ನೋಡಿ. ಈಗ ಇಲ್ಲಿ ನೋಡಿ, ಇದೊಂದು ಬೀಡ್ಸು, ಇದೊಂದು ನಾನು ಹಾಕಿರೋದು 2 ಬೀಡ್ಸು, ಇಲ್ಲೊಂದು ಇರೋದು, ಎಲ್ಲ ಸೇರಿ 4 ಬೀಡ್ಸ್ ಆಯಿತು. ನೋಡಿ ಇಲ್ಲಿ ಈ ಕಡೆ ಈಗ ಕೆಳಗಡೆ ಬೀಡ್ಸು ಸಿಂಗಲ್ ಬೀಡ್ಸು ತಗೊಂಡು ಇದಕ್ಕೂ ಕೂಡ 2 ಬೀಡ್ಸ್ ಹಾಕೋಬೇಕು. ನಾನೀಗ ಆರತಿ ಕಟ್ಟಿಗೆ ಬೇಕಾಗಿರೋ 2 ಪಟ್ಟಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಆರತಿ ಕಟ್ಟಿಗೆ ಈ ಪಟ್ಟಿನ ಹೀಗೆ ಒಂದ್ರ ಮೇಲೊಂದು ಜೋಡಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈ ಪ್ರತಿಯ ಮೂಲೆಯಲ್ಲೂ ಒಂದೊಂದು ಕಂಬನ ರೆಡಿ ಮಾಡಬೇಕು. ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ನಾನೀಗ ಲಾಸ್ಟ್ ಬೀಡ್ಸ್ ಹಾಕ್ತಾ ಇದ್ದೀನಿ, ಸಿಂಗಲ್ ಬೀಡ್ಸು. ಯಾಕಂದ್ರೆ 1 2 3 ಆಲ್ರೆಡಿ 3 ಬೀಡ್ಸ್ ಇದೆ ನನಗೆ. ಈಗ ನಾನು ಸಿಂಗಲ್ ಬೀಡ್ಸ್ ತಗೋತಾ ಇದ್ದೀನಿ, 4 ಬೀಡ್ಸ್ ಆಯಿತು ನೋಡಿ. ಈಗ ಫಸ್ಟ್ ಬಾಕ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟ್ ಬಾಕ್ಸಲ್ಲಿ ಇದೇ ಥರ ಸಾಲನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಎಲ್ಲ ಮೂಲೆನೂ ಇದೇ ಥರ ಬರಬೇಕು. ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ ನೋಡಿ, ಈ ಥರ ಕಾಣಿಸ್ಬೇಕು. ಇದನ್ನೇ ನಾನು ಹೀಗೆ ಕಂಟಿನ್ಯೂ ಮಾಡಬೇಕು. ಈಗ ನೋಡಿ, ಇದು ಮೂಲೆ ಪಟ್ಟಿದು, ಅದರಲ್ಲಿ 2 ಆರೆಂಜ್ ಬೀಡ್ಸ್ ಇದೆ, ಜೊತೆಗೆ 2 ವೈಟ್ ಬೀಡ್ಸ್ ಇದೆ. ಈ 4 ಬೀಡ್ಸನ್ನು ಬಿಟ್ಟು ಅದರ ಕೆಳಗಡೆ ಕಾಣಿಸೋ 4 ಬೀಡ್ಸ್ಗೆ ಕಂಬವನ್ನು ನಾವು ರೆಡಿ ಮಾಡಬೇಕೀಗ. ಇದು 1 2 3 4 ಈ ವೈಟ್ ಕಲರ್ 4 ಬೀಡ್ಸ್ಗೆ ಕಂಬನ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನು ನಾನೀಗ ತೋರಿಸ್ತೀನಿ ನೋಡಿ. ನಾನು ಇದರಲ್ಲಿ 1 ಬೀಡ್ಸ್ಗೆ ಸೂಜಿನ ಹಾಕಿ ತೆಗಿತಾ ಇದ್ದೀನಿ. ಈಗ ನಾನು ಇದನ್ನು ಸೇರಿಸಿ 4 ಬೀಡ್ಸ್ ಬೇಕು ನನಗೆ. ಅದಕ್ಕೋಸ್ಕರ 3 ಬೀಡ್ಸನ್ನು ನಾನು ಹಾಕ್ಕೋತಾ ಇದ್ದೀನಿ.
ಈಗ ನಾನು ನೆಕ್ಸ್ಟ್ ಪಕ್ಕದ ಬೀಡ್ಸನ್ನು ಮಾಡಬೇಕು. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಬೀಡ್ಸ್ಗೆ ನನಗೆ ಒಂದು ಆರೆಂಜ್ ಕಲರ್ ಬೀಡ್ಸು ಬೇಕಾಗಿರೋದ್ರಿಂದ ಈ ಕಡೆ ಇಲ್ಲಿದೊಂದು ಬೀಡ್ಸು, ಕೆಳಗಡೆದೊಂದು ಬೀಡ್ಸು, ಇನ್ನೆರಡು ಬೀಡ್ಸ್ ಬೇಕು ನನಗೆ. ಅದಕ್ಕೋಸ್ಕರ ಒಂದು ವೈಟು ಮತ್ತು ಒಂದು ಆರೆಂಜ್ ಬೀಡ್ಸನ್ನು ನಾನು ತಗೋತೀನಿ. ಈಗ ನನಗೆ ಈ ಬೀಡ್ಸ್ಗೆ ಒಂದು ಆರೆಂಜ್ ಬೀಡ್ಸು ಮತ್ತು ಒಂದು ವೈಟ್ ಬೀಡ್ಸ್ ಬೇಕು. ನಾನು ಮತ್ತೆ ಈ ಆರೆಂಜ್ ಬೀಡ್ಸ್ ಒಳಗಡೆ ಸೂಜಿನ ಹಾಕಿ ಕೆಳಗಡೆ ಬೀಡ್ಸ್ನಿಂದ ಹೊರಗಡೆ ತೆಗಿತಾ ಇದ್ದೀನಿ. ನೋಡಿ ಈ ಥರ. ಈಗ ನನಗೆ ಲಾಸ್ಟ್ ಬೀಡ್ಸು ಕೆಳಗಡೆದು ಈಗ ಆಲ್ರೆಡಿ ನನಗೆ 3 ಬೀಡ್ಸ್ ಸಿಕ್ಕಿದೆ. ಈಗ ನಾನು ಲಾಸ್ಟ್ ಒಂದು ಸಿಂಗಲ್ ಬೀಡ್ಸ್ ಹಾಕ್ಕೊಂಡ್ರೆ ಆಯಿತು. ಸಾಧ್ಯ ಆದಷ್ಟು ಟೈಟ್ ಮಾಡ್ತಾ ಹೋಗಿ, ಇಲ್ಲ ಅಂದರೆ ಲೂಸ್ ಆಯಿತು ಅಂದರೆ ಶೇಪ್ ಚೆನ್ನಾಗಿ ಬರೋಲ್ಲ. ನೋಡಿ ನಾನು ಆರೆಂಜ್ ಬೀಡ್ಸ್ ಒಳಗಡೆ ಸೂಜಿನ ಹಾಕ್ತಾ ಇದ್ದೀನಿ. ಹಾಕಿ ಕೆಳಗಡೆ ಬೀಡ್ಸ್ನಿಂದ ನಾನು ಹೊರಗಡೆ ತೆಗಿತೀನಿ. ನಾನು ಹೀಗೆ ಬಾಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಕಂಬಕ್ಕೋಸ್ಕರ. ಈಗ ಈ ಬೀಡ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 8 ಸಾಲ ಆಗಬೇಕು ಈ ಥರ ಬಾಕ್ಸು. 8 ಸಾಲ ಆದಮೇಲೆ ನಾನು ಇನ್ನೊಂದು ಪಟ್ಟಿನ ಕೂಡ್ಸೋದು ಹೇಗೆ ಅಂತ ತೋರಿಸ್ತೀನಿ.